ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ ಎಸ್ ನೋಡ್ತೀನಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ನನಗೆ ತುಂಬ ಇಷ್ಟ ಅವ್ನು ಕಾಮಿಡೀಸ್ ಮತ್ತು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾನೆ ಮತ್ತು ಫುಲ್ಲು ಸ್ಟ್ರಾಂಗ್ ಇದ್ದಾನೆ ಅವನು. ಎಲ್ಲೂ ವೀಕ್ನೆಸ್ ಥರ ಕಾಣಿಸಲ್ಲ. ಸೊ ಈಗ ಫೈನಲಿಸ್ಟ್ಗೂ ಬಂದವನೇ, ಏನು ಹೇಳ್ತೀರಾ? ಆಲ್ ದಿ ಬೆಸ್ಟ್, ಗೆದ್ದು ಬಾ ಗಿಲ್ಲಿ ಬ್ರೋ. ಕಾವ್ಯ ಅವರು ಮೊದಲಿಂದ ಗಿಲ್ಲಿ ಹತ್ರನೇ ಇದ್ದರು, ಬಟ್ ಈಗ ಲಾಸ್ಟ್ ಮೂಮೆಂಟಲ್ಲಿ ದೂರ ಆಗ್ತವ್ರೆ, ಏನು ಹೇಳ್ತೀರಾ ಅದಕ್ಕೆ? ಗೊತ್ತಿಲ್ಲ, ಸ್ಟಾರ್ಟಿಂಗು ಅವ್ರು ಸಪೋರ್ಟ್ ತಗೊಂಡ್ರು ಗಿಲ್ಲಿ ಕಾವ್ಯ ಅವರು, ಬಟ್ ಇವಾಗ ಆ ಥರ ಆಡ್ತಿದ್ದಾರೆ. ಬಟ್ ಐ ಡೋಂಟ್ ನೋ, ಗೊತ್ತಿಲ್ಲ ಅನ್ಸುತ್ತೆ. ಟಾಪ್ 1 2 ಯಾರು ಬರ್ಬೋದು? ಟಾಪ್ 1 ಅಫ್ಕೋರ್ಸ್ ಗಿಲ್ಲಿನೇ ಬರ್ತಾರೆ ಪಕ್ಕ. ಓಕೆ. ಟಾಪ್ 2 ಗೊತ್ತಿಲ್ಲ, ಐ ಗೆಸ್ ಧ್ರುವಂತ್ ಬರ್ಬೋದು ಈಗ ಅನಿಸುತ್ತೆ. ಬರ್ಬೋದು ಅನಿಸುತ್ತೆ. ಓಕೆ. ಬಿಗ್ ಬಾಸ್ ಮನೇಲಿ ಇವರು ನನಗೆ ಇಷ್ಟ ಆಗಲ್ಲ, ಒಂಥರ ಇರಿಟೇಷನ್ ಐತೆ ಅಂದರೆ ಅದು ಯಾರು? ಡಾಗ್ ಸತೀಶ್. ಡಾಗ್ ಸತೀಶ್ ಅವ್ರು ಕಂಡ್ರೆ ಆಗಲ್ಲ. ಇರಿಟೇಟ್ ಪರ್ಸನ್ ಅವರು, ಅದಕ್ಕೆ ತುಂಬ ಇರಿಟೇಟ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇನೆ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ಚೆನ್ನಾಗಿ ಆಡ್ತಾನೆ ಮತ್ತು ಎಲ್ಲರನ್ನೂ ನಗಿಸ್ತಾನೆ. ಆಮೇಲಿಂದ ಅವನು ಯಾರಿಗೂ ಬೇಜಾರು ಮಾಡಲ್ಲ. ಬೇಜಾರು ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ ಅದಕ್ಕೆ. ಈಗ ಮೊನ್ನೆ ಅವರು ಒಂದು 3 ಆಸೆಗಳು ಕೇಳಿದ್ರು, ಅದರಲ್ಲಿ ಒಂದು ಆಸೆ ಅಂದರೆ ನಳ್ಳಿ ಮೂಳೆನ ಬಿಗ್ ಬಾಸ್ ಮನೇಲಿ ಕೂತ್ಕೊಂಡು ತಿನ್ನಬೇಕು ಅನ್ನೋದು. ಅದು ಹೇಗಿತ್ತು ನೋಡಿದ್ರಲ್ಲ? ಚೆನ್ನಾಗಿತ್ತು. ಯಾರಿಗೂ ಕೊಡದೆ ತಿಂತಾರೆ. ರಕ್ಷಿತಾ ಮುಂದೆನೇ ನಿಂತ್ಕೊಂಡು ನೋಡ್ತಿರ್ತಾಳೆ. ಓಕೆ. ಈಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಅಂತ ಕೊಟ್ಟರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಹೇಳೋಕ್ಕೆ ಅದು ನೋಡಿ ಅವ್ರು ಕೊಟ್ಟಿದ್ದು ಓಕೆ, ಆದರೆ ಅವನಿಗೆ ಅದು ಇದಾಗಲ್ಲ. ಯಾರು ಕೊಡಬೇಕಿತ್ತು? ಗಿಲ್ಲಿ ಕೊಟ್ಟವ್ರೆ, ಆದರೆ ತಿರ್ಗಾ ಕೊಟ್ಟಿರೋ ಅವ್ನಿಗೇನು ಯೂಸ್ ಇರಲಿಲ್ಲ. ಓಕೆ. ಕಾವ್ಯ ಅವರು ಮೊದಲೆಲ್ಲ ಜೊತೆಗಿದ್ರು, ಬಟ್ ಇವಾಗ ದೂರ ಆಯ್ತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಫಸ್ಟೆಲ್ಲ ಒಂಟಿ ಅಂತ ಇದ್ದಾಗ ಅವನ ಜೊತೆ ಆಡ್ತಿದ್ರು. ಈಗ ಸಿಂಗಲ್ಲು ಅವರು ವಿನ್ ಆಗೋದಕ್ಕೆ ನೀವು ಪಾರ್ಟ್ನರ್ ಬಿಟ್ಟು ಆಡಬೇಕು ಅಂದಿದ್ದಕ್ಕೆ ಗಿಲ್ಲಿನ ದೂರ ಮಾಡ್ತಾವೆ. ಓಕೆ. ಕನ್ನಡ ಬಿಗ್ ಬಾಸಲ್ಲಿ ಫೇಕ್ ಅಂದರೆ ಯಾರು? ಅದೇ ಈ ಬಿಗ್ ಬಾಸಲ್ಲಿ ಫೇಕ್ ಅಂದರೆ ಯಾರು? ಅಶ್ವಿನಿ ಗೌಡ. ಯಾಕೆ? ಅವಳು ಎಲ್ಲರಿಗೂ ಮನ್ಸು ನೋವು ಮಾಡೋದು ಜಾಸ್ತಿ. ಹೇಳ್ತಾಳೆ. ಬಿಗ್ ಬಾಸ್ ನೋಡ್ತೀರಾ? ಎಸ್. ಯಾರು ವಿನ್ ಆಗ್ಬೇಕು ಅನ್ಸುತ್ತೆ? ಗಿಲ್ಲಿ. ಯಾಕೆ ಗಿಲ್ಲಿ ವಿನ್ ಆಗಬೇಕು? ಅವನಲ್ಲಿ ಗತ್ತು ಇದೆ. ಐತೆ, ಅದಕ್ಕೆ ವಿನ್ ಆಗಬೇಕು. ಓಕೆ. ಫಸ್ಟ್ ಯಾರು ಬರಬೇಕು, ಸೆಕೆಂಡ್ ಯಾರು ಬರಬೇಕು? ಫಸ್ಟು ಗಿಲ್ಲಿ. ಸೆಕೆಂಡು ಕಾವ್ಯ. ಥರ್ಡು ಅಶ್ವಿನಿ. ಫಸ್ಟ್ ನೋಡ್ತೀರಾ? ಹೌದು, ನೋಡ್ತಾ ಇದ್ದೀನಿ. ಯಾರು ವಿನ್ ಆಗ್ಬೇಕಂತೀರಾ? ಕಾವ್ಯ ವಿನ್ ಆಗಬೇಕು. ಕಾವ್ಯ. ಯಾಕೆ ಕಾವ್ಯ? ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ, ಎಲ್ಲ ಥರದಲ್ಲಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಅವರ ಒಂದು ಸ್ಮೈಲ್ ಚೆನ್ನಾಗಿದೆ, ಅವರ ಒಂದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಅಲ್ಲಿ ಬಿಗ್ ಬಾಸಲ್ಲಿ ಅವರೇ ಸ್ವಲ್ಪ ಚೆನ್ನಾಗಿರೋಂಥ ಹುಡುಗಿ, ಅದರಿಂದ ಅವರೇ ಬರಬೇಕು, ಕಾವ್ಯನೇ ಬರಬೇಕು. ನೆಕ್ಸ್ಟ್ ಗಿಲ್ಲಿ ಬಂದರು. ಓಕೆ. ಅಂದರೆ ಮೊದಲೆಲ್ಲ ಅಂದರೆ ಗಿಲ್ಲಿ ಕಾವ್ಯ ತುಂಬ ಚೆನ್ನಾಗಿದ್ರು, ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಬಟ್ ಇವಾಗ ಏನೋ ಜಗಳ ಆಡ್ಕೊಂಡು ದೂರ ಆಗವ್ರೆ, ಏನು ಹೇಳ್ತೀರಾ ಅದಕ್ಕೆ? ಅದು ಅಲ್ಲಿ ಬರೋ ಅಂಥ ಸಿಚುವೇಶನ್ಗಳಲ್ಲಿ ಹಂಗೆ ಆಡಲೇಬೇಕು ಸರ್. ಅವರು ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಕಾಂಪಿಟೇಷನ್ ಅನ್ನೋ ಕಂಡು ಬಂದಾಗ ಅವರವರ ಒಂದು ಪ್ರೆಸ್ಟೀಜ್ ಮುಂದೆ ತರಬೇಕಾದ್ರೆ ಅವರು ಮಾಡಲೇಬೇಕಾಗುತ್ತೆ ಜಗಳ ನೀಗಲ್ಲಿ. ಅಂದರೆ ಕಾವ್ಯನೇ ಇವತ್ತು ಬೆಸ್ಟ್. ಹೆಸರು? ಮಾನಸ. ಯಾವರು? ಹೊಸೂರು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾನೆ. ಫುಲ್ ಅವನಿಂದನೇ TRP ಜಾಸ್ತಿ ಓಡ್ತಾ ಇದೆ, ಸೊ ಅದಕ್ಕೋಸ್ಕರ. ಓಕೆ. ಯಾರು ಇಷ್ಟ ಆಗಲ್ಲ ಅಂತೀರಾ ಅಲ್ಲಿ? ಧ್ರುವಂತ್. ಯಾಕೆ? ಅವನು ಫುಲ್ ಎಲ್ಲ ಸೀಸನ್ ಸ್ಟಾರ್ಟ್ ಆಗಿಂದನೂ ಜಗಳ ಎಲ್ಲ ಮಾಡಿ, ಸೊ ಅದಕ್ಕೆ. ಓಕೆ. ಈಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಅಂದ್ಬಿಟ್ಟು ಕೊಟ್ಟರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಕೊಟ್ಟಿದ್ದು ಓಕೆನಾ, ಬೇರೆಯವ್ರಿಗೆ ಕೊಡಬೇಕಿತ್ತಾ? ಗಿಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಿಕಾಸ್ ಫುಲ್ ಸೀಸನ್ ಸ್ಟಾರ್ಟ್ ಆದಾಗಿಂದನೂ ಎಲ್ಲರೂ ನಗಿಸ್ತಾ ಯಾರಿಗೂ ಏನೋ ಬಕೆಟ್ ಹಿಡಿದೆ ಮಾಡ್ಕೊಬಂದಿದ್ದೇನೆ. ಗಿಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ವೀಕು ಅಂದರೆ ಮಿಡ್ ವೀಕು ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ ಇರೋರಲ್ಲಿ? ಹೊರ್ಗಡೆ ಯಾರು ಹೋಗ್ಬೇಕಂತನಾ? ಧ್ರುವಂತ್ ಹೋದರೆ ಬೆಟರ್. 1 2 3 ಯಾರು ಬರಬೇಕು? ಟಾಪ್ 1 ಗಿಲ್ಲಿ, ಟಾಪ್ 2 ಧನುಷ್, ಮತ್ತು ಟಾಪ್ 3 ರಕ್ಷಿತಾ. ಅಂದರೆ ರಕ್ಷಿತಾ ಯಾಕೆ ಟಾಪ್ 3? ಅವಳು ಮಾತಾಡ್ತಾಳೆ, ಏನೇ ಮಾತಾಡ್ಬೇಕಂದ್ರೂ ಡೈರೆಕ್ಟಾಗಿ ಮಾತಾಡ್ತಾಳೆ. ಸೊ ಅದಿಷ್ಟ ಆಗುತ್ತೆ. ಓಕೆ. ಬಿಗ್ ಬಾಸ್ನ ಯಾರು ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಗಿಲ್ಲಿ ಇದ್ದಾನೆ ಅಂತ ನೋಡಿ. ಓಕೆ. ಮೇಡಮ್, ನಿಮ್ಮ ಹೆಸರು? ಸೌಮ್ಯ ಅಂತ. ಯಾವರು? ನಂಜನಗೂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ಸರ್. ಯಾರು ವಿನ್ ಆಗ್ಬೇಕಂತೀರಾ?
ನಮ್ಗೆ ಸದ್ಯಕ್ಕೆ ಗಿಲ್ಲಿ ವಿನ್ ಆಗಬೇಕು. ಗಿಲ್ಲಿ ಯಾಕೆ ಗಿಲ್ಲಿನೇ? ಹೊರಟು ಯಾಕೆಂದರೆ ಒಂದು ಹಳ್ಳಿ ಪ್ರತಿಭೆ, ಅದು ಅಲ್ಲದೆ ನೀವು ನಾವು ಟಿ ವಿಲಿ ನೋಡ್ದಂಗೆ ಸಕಲಕಲ ವಲ್ಲಭ. ಹೌದು, ಆ ಕಾರಣಕ್ಕೆ ಗಿಲ್ಲಿನೇ ವಿನ್ ಆಗಬೇಕು. ಅದಕ್ಕೋಸ್ಕರ. ಓಕೆ, ಯಾರು ಇಷ್ಟ ಆಗಲ್ಲ ನಿಮಗೆ ಅಲ್ಲಿ? ಇಷ್ಟ ಆಗಲ್ಲ ಅಂತಲ್ಲ, ಯಾಕಂದರೆ ಕಂಟೆಸ್ಟೆಂಟ್ ಅಂದಮೇಲೆ ಎಲ್ಲರೂ ಇಷ್ಟನೇ. ಬಟ್ ಬಿಗ್ ಬಾಸ್ಗೆ ತಕ್ಕನಾಗಿರೋದು ಗಿಲ್ಲಿ. ಇಷ್ಟ ಆಗಲ್ಲ ಅಂತ ಯಾರಿಲ್ಲ, ಎಲ್ಲ ಇಷ್ಟನೇ. ಓಕೆ, ಇದು ಇಡೀ ಸೀಸನ್ನಿನ ಚಪ್ಪಾಳೆ ಧ್ರುವಂತಕ್ಕೆ ಕೊಟ್ಟರು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಧ್ರುವಂತು ಕೊಟ್ಟರು ಅಂದರೆ ಆ ವೀಕಲ್ಲಿ ಸ್ವಲ್ಪ ಅವನದು ಕಷ್ಟ ಇತ್ತು. ಎಲ್ಲ ಟಾಸ್ಕ್ ಎಲ್ಲ ಮಾಡಿದ್ದಾರೆ. ವೀಕಲ್ಲಿ ಕೊಟ್ಟಿರೋದಕ್ಕೆ ಯಾವ ತಲೆನೋವು ಇಲ್ಲ ಅಲ್ಲ, ಕೊಟ್ಟರೆ ಕೊಡಲೇಬೇಕು. ಯಾಕಂದರೆ ಅವ್ರಿಗೆ ವೀಕ್ ಕೊಡ್ನಿಲ್ಲ, ಇಡೀ ಸೀಸನ್ ಚಪ್ಪಾಳೆ ಕೊಟ್ಟರು. ಇಡೀ ಸೀಸನ್ದು ಸ್ವಲ್ಪ ಅದು ನಮಗೆ ಹಿಂಸೆ ಆಯಿತು. ಯಾಕೆ ಯಾರು ಕೊಡಬೇಕು? ಎಂಟರ್ಟೈನ್ಮೆಂಟ್ ಎಲ್ಲ ಕೊಟ್ಟಿದ್ದೆ ಗಿಲ್ಲಿ ಇರೋದ್ರಿಂದ ಫಸ್ಟಿಂದನೂ. ಸೀಸನ್ ಚಪ್ಪಾಳೆ ಫುಲ್ ಸೀಸನ್ದು ಧ್ರುವಂತು ಕೊಟ್ಟಿದ್ದು ನಮಗೂ ಬೇಜಾರಿದೆ. ಯಾರು ಕೊಡಬೇಕಿತ್ತು? ನಮಗೆ ಗೊತ್ತಿರಂಗೆ ಗಿಲ್ಲಿಗೆ ಕೊಡಬೇಕಿತ್ತು. ಕೊಡಬೇಕಾಗಿತ್ತು. ಓಕೆ.